ಮೈಂಡ್ ನ ನಾವು ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ಸೂಕ್ತ ಮನಸ್ಸು, ಈ ಸೂಕ್ತ ಮನಸ್ಸನ್ನ ನಾವು ಪ್ರೋಗ್ರಾಮ್ ಮಾಡಿದ್ರೆ, ಸೂಕ್ತ ಮನಸ್ಸನ್ನ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ನಮ್ಗೆ ಈ ಜಾಗೃತ ಮನಸ್ಸು ಇದೆ ಅಲ್ಲ, ಈ ಜಾಗೃತ ಮನಸ್ಸು ಇದು ಒಂಥರ ಮಾಯಾ ಇದ್ದಂಗೆ. ಇದು ನಮ್ಗೆ ನೆಗೆಟಿವ್ ಥಾಟ್ಸ್ ಗಳನ್ನ ಕೊಡುತ್ತೆ. ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಥವಾ ಯಾವುದೇ ಒಂದು ವಸ್ತುವ ಮೇಲೆ ನಿಮ್ಗೆ ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಈಗ ಒಂದು ತಾಯಿಗೆ ತನ್ನ ಮಗು ಮೇಲೆ ಒಂದು ಅಟ್ಯಾಚ್ಮೆಂಟ್ ಆಯ್ತಾ, ಆ ತಾಯಿಗೆ ಪ್ರತಿ ಸತನು ಭಯ ಆಗ್ತಿರುತ್ತೆ, ಎಲ್ಲಾದ್ರೂ ನನ್ನ ಮಗ ಬಿದ್ದು ಬಿಡ್ತಾನೋ, ಆಯ್ತಾ ನನ್ನ ಮಗಗೆ ಏನಾರ ಆಗ್ಬಿಡುತ್ತಾ. ಬೇಕಾದ್ರೆ ತಾಯಿ ಕೇಳಿದು ಭಯ ಇರುತ್ತೆ ಇಲ್ಲ ಅಂತ. ಯಾಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಆ ತಾಯಿಗೆ, ಯಾಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದ್ರೆ ಅಟ್ಯಾಚ್ಮೆಂಟ್ ಇದೆ, ತಾಯಿಗೆ ಅಟ್ಯಾಚ್ಮೆಂಟ್ ಇರೋದಕ್ಕೆ ಆಯ್ತಾ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಇದ್ದಾಗೂ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ನಾನು ಜಾಬ್ ಮಾಡ್ಕೋಬೇಕು, ಗೌರ್ಮೆಂಟ್ ಜಾಬ್ ಆಗ್ಬೇಕು ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಈ ಜಾಗೃತ ಮನಸ್ಸು ಏನಿದೆ ನಿಮ್ಮನ್ನ ಒಂಥರ ಮಾಯಾದೊಳಗೆ ಸಿಕ್ಕಾಕ್ಸಿದೆ. ಆಗ್ಲಿಲ್ಲ ಅಂದ್ರೆ ಏನು, ಯಾರೋ ಒಬ್ರು ಬರ್ತಾರೆ, ಏನೋ ಇಷ್ಟು ವರ್ಷದಿಂದ ಓದ್ತಾ ಇದ್ರೆ ಇನ್ನೂ ಆಗ್ತಿಲ್ಲ, ಫುಲ್ ಡೇ ನಿಮ್ಗೆ ಅದೇ ಗುಂಗಲ್ ಇರ್ತೀರ, ಅದನ್ನ ಮಾಯ ಒಳಗೆ ಸಿಕ್ಕಾಕ್ಸುತ್ತೆ. ಸೊ ಇದನ್ನ ನಾವು ಈಗ 21 ದಿನ ಪ್ರೋಗ್ರಾಮ್ ಮಾಡಿದಾಗ, ಒಂದು ಸೂಕ್ತ ಮನಸ್ಸು ಪ್ರೋಗ್ರಾಮ್ ಮಾಡೋದು ಪಾಸಿಟಿವ್ ಆಗಿ ಮಾಡಬೇಕು. 21 ದಿನ ಮಾಡಾದ್ಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರಲ್ಲ. ನಮ್ಗೆ ಪ್ರಾಬ್ಲಮ್ ಏನು, ನಾವು ಕುತ್ಕೊಂಡು ಓದ್ತಾ ಇರ್ತೀವಿ, ಏನೋ ಒಂದು ನೆಗೆಟಿವ್ ಥಾಟ್ಸ್ ಬಂತು, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಈಗ ಓದ್ತಿರ್ತೀವಿ, ರೀಲ್ಸ್ ನೋಡೋಣ, ಇಲ್ಲ ಸ್ವಲ್ಪ ಒಂದು 5 ನಿಮಿಷ ಮೊಬೈಲ್ ನೋಡೋಣ ಅಂತೀವಿ, 2 ತಾಸು ಹೋಗ್ಬಿಡುತ್ತೆ. ಸೊ ಹಿಂಗೆ ಕುಂತ್ರು ಓದಕ್ ಆಗ್ತಿಲ್ಲ ಅಂದ್ರೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿಲ್ಲ. ಇಷ್ಟು ದಿನದಿಂದ ನೆಗೆಟಿವ್ ಪ್ರೋಗ್ರಾಮ್ ಆಗಿದೆ, ಇವತ್ತಿಂದ ಪಾಸಿಟಿವ್ ಆಗಿ ಪ್ರೋಗ್ರಾಮ್ ಆಗುತ್ತೆ. ನೀವು ಮೈಂಡ್ ಸೂಕ್ತ ಮನಸ್ಸನ್ನ ಫುಲ್ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ. ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್, ವಾಟ್ ಯು ಥಿಂಕ್ ಯು ಬಿಕಮ್. ನೀವ್ ಏನ್ ಅನ್ಕೋತೀರಾ ಅದೇ ಆಗ್ತೀರಾ. ಸರಿ, ಸೂಕ್ತ ಮನಸ್ಸಲ್ಲಿ ನೀವು ಪಾಸಿಟಿವ್ ಹಾಕ್ಬೇಕು. ಒಂದು ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ ಸಲ್ಲಿಸಬೇಕು. ಬೆಳಗ್ಗೆ ಎದ್ದೇಳ್ತೀರಾ ನೋಡಿ, ಈಗ 6 ಗಂಟೆಗೆ ನನ್ನ ಕ್ಲಾಸ್ ಇರತ್ತಾ, ನೀವು 5 ಗಂಟೆಗೆ ಮಾಡ್ರಿ, ಪರವಾಗಿಲ್ಲ. ಒಂದು 21 ದಿನ ಮಾಡ್ರಿ, ಏನಿಲ್ಲ ರೀ. ನಿದ್ದೆ ಮಾಡ್ತೇವೆ ನಾವು, ಸತ್ ಮೇಲೂ ನಿದ್ದೆ ಮಾಡಿದ್ರು ಯಾರು ಬಂದು ನಮ್ಗೆ ಎಬ್ಸಲ್ಲ ರೀ. ಇಷ್ಟು ದಿನ ಸತ್ತಿದಾರಲ್ಲೇ ಸಾಕು, ಬಹಳ ದಿನ ಆಯ್ತು ನೀನು ನಿದ್ದೆ ಮಾಡ್ತಾ, ಎದ್ದೇಳ ಕೆಲಸ ಇದೆ ಅಂತ ಯಾರು ಎಬ್ಬಿಸ್ತಾರ? ಇಲ್ಲ. ಪರ್ಮನೆಂಟ್ ನಿದ್ದೆಯಲ್ಲಿ ಇರ್ತೀವಿ. ಅದಕ್ಕಿಂತ ಮುಂಚೆ ನಿದ್ದೆ ತ್ಯಾಗ ಮಾಡಿ ಅಂತ ಹೇಳ್ತಿಲ್ಲ. 6 ತಾಸು ನಿದ್ದೆ ಮಾಡಿ ಸಾಕು. ನಿನ್ನೇನು ಕ್ಲಾಸಲ್ಲಿ ಹೇಳಿದ್ದೀನಿ, ಇದೆಲ್ಲ ಒಂಥರ ಗಿಮ್ಮಿಕ್ ನಡೀತಾ ಇರೋದು. ಇಷ್ಟು ತಾಸು ನಿದ್ದೆ ಮಾಡಿದ್ರೆ ಆರೋಗ್ಯವಾಗಿರ್ತ, ಹಂಗೇನಿಲ್ಲ. 6 ತಾಸು ನಿದ್ದೆ ಸಾಕು. ನೀವು 4 ತಾಸು, ಈಗ ನೀವು ಈ ತರ ಮೈಂಡ್ ಏನೋ ಶಾರ್ಪ್ ಮಾಡ್ಕೋತಾ ಇದೀರಲ್ಲ, ಬ್ರೈನ್ ಶಾರ್ಪ್ ಮಾಡ್ಕೋತಿರಲ್ಲ, ಈ ತರ ಮಾಡಿದ್ರೆ 4 ತಾಸು ನಿದ್ದೆನೂ ಸಾಕು. ನಿದ್ದೆ ಯಾರಿಗ್ ಬೇಕು? ನಿದ್ದೆ ನಮ್ಗೆ ಮನಸ್ಸಿಗೆ ಬೇಕು. ಬರೀ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ಬಾಡಿ ಸುಸ್ತಾಗುತ್ತೆ. ಆಮೇಲೆ ನೆನ್ಪಿಟ್ಕೊಳ್ಳಿ, ನೀವು ಈಗ ಪ್ರೆಸೆಂಟ್ ಅಲ್ಲಿ ಮಾತ್ರ ಇರೋಕ ಸಾಧ್ಯ. ಹಿಂದೆನೂ ಇರಕ್ಕಾಗಲ್ಲ, ಮುಂದೆನೂ ಇರಕ್ಕಾಗಲ್ಲ. ಬಾಡಿ ಪ್ರೆಸೆಂಟ್ ಅಲ್ಲಿ ಇದೆ, ಮೈಂಡ್ ಮಾತ್ರ ಫ್ಯೂಚರ್ ಅಲ್ಲಿ ಇರುತ್ತೆ, ಇಲ್ಲ ಪಾಸ್ಟ್ ಅಲ್ಲಿ ಇದ್ರೆ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಅವಾಗ್ಲೇನೆ ಪ್ರಾಬ್ಲಮ್. ಈ BP ಶುಗರ್ ಹೆಂಗ್ ಬರುತ್ತೆ? ನೀವು ಪ್ರೆಸೆಂಟ್ ಅಲ್ಲಿ ಇದ್ದೀರಿ, ಯೋಚನೆ ಮಾಡ್ತಿರೋದು ಫ್ಯೂಚರ್ ಬಗ್ಗೆ, ಅಥವಾ ಯೋಚನೆ ಮಾಡ್ತಿರೋದು ಪಾಸ್ಟ್ ಬಗ್ಗೆ, ಪ್ರೆಸೆಂಟ್ ಅಲ್ಲಿ ಇಲ್ಲೇ ಇಲ್ಲ. ಸೊ ಅದಕ್ಕೆ ನಿಮ್ಗೆ BP ಶುಗರ್ ಬರುತ್ತೆ. ಇವ್ ಯಾವ ಬೇರೆ ಪ್ರಾಣಿ ಪಕ್ಷಿಗಳಿಗೆ BP ಶುಗರ್ ಬರಲ್ಲ. ಯಾಕೆ? ಅವು ಪ್ರೆಸೆಂಟ್ ಅಲ್ಲೇ ಇರುತ್ತೆ, ಈ ಕ್ಷಣದ ಬಗ್ಗೆ ಮಾತ್ರದಲ್ಲಿ ಜೀವಿಸ್ತಾ ಇರುತ್ತೆ. ಯೋಚನೆ ಮಾಡ್ತಿರಲ್ಲ, ಅವು ಈ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಸೊ ನೀವು ಆ ತರ ಪ್ರೆಸೆಂಟ್ ಅಲ್ಲಿ ಇರಬೇಕು, ಆ ತರ ಆಗುತ್ತೆ. ಓಕೆ, ಆ ತರ ಮಾಡಿಸ್ತೀನಿ. ಸೊ ಗ್ರಾಟಿಟ್ಯೂಡ್, ಕೃತಜ್ಞತೆ ಸಲ್ಲಿಸಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀರಾ, 5 ಗಂಟೆಗೆ ಎದ್ದ ತಕ್ಷಣನೇ 5 ನಿಮಿಷ ನೀವು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ದೇವ್ರೆ. ನೀವು ಯಾವ ದೇವ್ರನ್ನ ನಂಬ್ತೀರಾ ಆ ದೇವ್ರ ಹೆಸರು ಹೇಳಿ, ಅಥವಾ ಪರಮಾತ್ಮ ಹೇಳಿ, ಯಾವ್ದಾದ್ರು ಅದು ನಾವು ಇದೇ ದೇವ್ರು ಅಂತ ಹೇಳಲ್ಲ, ನಾನು ಯೂನಿವರ್ಸ್ ಅಂತ ಹೇಳ್ತೀನಿ, ಬ್ರಹ್ಮಾಂಡ ಅಂತ ಹೇಳ್ತೀನಿ. ಈ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಇದೆ, ಅದು ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಒಂದು ಈ ಲಾ ಆಫ್ ಅಟ್ರಾಕ್ಷನ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾರಿಗೆ ನಂಬಿಕೆ ಇರುತ್ತೆ ಅವ್ರಿಗೆ ಮಾತ್ರ. ನೆಕ್ಸ್ಟ್, ಯಾರು ತುಂಬಾ ಪಾಸಿಟಿವ್ ಆಗಿರ್ತಾರೆ, ತುಂಬಾ ಪಾಸಿಟಿವ್ ಇರ್ಬೇಕು. ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಇರ್ಬೇಕು. ಈಗ ನನ್ನ ಜಾಬ್ ಆಗುತ್ತೆ, ನನ್ನ ಒಂದು ಜಾಬ್ ಫಿಕ್ಸ್ ಆಗಿದಪ್ಪ, ಮುಗೀತು. ಇದಾದ್ಮೇಲೆ ಸ್ಟಡಿ. ಇಲ್ಲಪ್ಪ, ಆಗುತ್ತೋ ಇಲ್ಲೋ. ಇಂಥವ್ರಿಗೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಇನ್ನ ಆ ದೇವರಿಗೆ ಅಥವಾ ಯೂನಿವರ್ಸಿಗೆ ಹೆಂಗ್ರಿ ತಥಾಸ್ತು ಹೇಳಕ್ ಮನ್ಸು ಬರುತ್ತೆ? ಜಾಬ್ ಕೊಡಕ್ ಮನ್ಸು ಇರುತ್ತೆ ನಿಮ್ಗೆ, ಆ ಜಾಬ್ ಕೊಡ್ಬೇಕು ಅಂತ. ಬಟ್ ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರಿಗೆ ಎಲ್ರಿ ನಂಬಿಕೆ ಇರುತ್ತೆ? ಸೊ ನೀವು ಈ ಬ್ರಹ್ಮಾಂಡಕ್ಕೆ ಅಥವಾ ಯಾವುದೋ ಒಂದು ಶಕ್ತಿ, ಯಾವ ದೇವ್ರು ನಂಬ್ತೀರಾ ಆ ದೇವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು, ನನ್ಗೆ ಇವತ್ತಿನ ದಿನ ಕೊಟ್ಟಿದ್ದಕ್ಕೆ. ಇವತ್ತಿನ ದಿನಾನ ನಾನು 100% ಯೂಸ್ ಮಾಡ್ತೀನಿ. ಇವತ್ತಿನ ದಿನ ನನ್ನ ಲೈಫಲ್ಲೇ ಬೆಸ್ಟ್ ದಿನ. ಇವತ್ತಿನ ದಿನದಲ್ಲಿ ನಾನು ಓದಿರೋದೇ ಎಕ್ಸಾಮ್ ಅಲ್ಲಿ ಬರುತ್ತೆ, ಆಯ್ತಾ? ಸೊ ಥ್ಯಾಂಕ್ ಯು, ನನಗೆ ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ನನಗೆ ಮೊಬೈಲ್ ಕೊಟ್ಟಿದ್ದಕ್ಕೆ, ಯಾಕಂದ್ರೆ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು, ಇವತ್ತಿನ ನನಗೆ ಆಹಾರ ಕೊಟ್ಟಿದ್ದಕ್ಕೆ. ನಿಮ್ಮ ಹತ್ರ ಇಲ್ಲ ಅಂತಂದ್ರೂ ಥ್ಯಾಂಕ್ ಯು ಅಂತ ಹೇಳಿ, ಇಲ್ಲ ಅಂದ್ರೂ ಥ್ಯಾಂಕ್ ಯು ಹೇಳಿ. ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಸೊ ಒಬ್ಬ ಸಾಧು ಇರ್ತಾನೆ, ಅವನು ತುಂಬಾನೇ ಫೇಮಸ್ ಇರ್ತಾನೆ. ಅವನು ಯಾಕೆ ಫೇಮಸ್ ಇರ್ತಾನೆ ಅಂದ್ರೆ, ಅವನು ದೇವ್ರ ಜೊತೆ ಕನೆಕ್ಟೆಡ್ ಇರ್ತಾನೆ. ಮೆಡಿಟೇಷನ್ ಮಾಡಬೇಕಾದ್ರೆ ದೇವ್ರ ಜೊತೆಗೆ ಮಾತಾಡ್ತಿರ್ತಾನೆ ಅಂತ ಅದು ಊರಲ್ಲೆಲ್ಲ ಗೊತ್ತಿರುತ್ತೆ. ಸೊ ಅವ್ನು ಹೋದಾಗೆಲ್ಲ ಭಕ್ತರು ಬರ್ತಾ ಇರ್ತಾರೆ. ಅವಾಗ ಒಬ್ಬ ಹೋಗ್ತಾ ದಾರಿಲಿ ಒಬ್ಬ ಭಕ್ತ ಬರ್ತಾನೆ. ಅವ್ರು ಕೈ ಮುಗಿತಾನೆ. ಅಲ್ಲ, ನೀವು ದೇವ್ರ ಜೊತೆ ಏನೋ ಮಾತಾಡ್ತೀರಂತೆ, ನಂದೊಂದು ಮೆಸೇಜ್ನ ಕಳಿಸ್ಬಿಡ್ತೀರಾ ದೇವರಿಗೆ ಅಂತ ಹೇಳ್ತಾರೆ. ಓಕೆ, ಒಬ್ಬ ಭಕ್ತ ಬಂದು,
ಈ ಜೀವನ ಸಾಕಾಗಿದೆ, ಮೊದಲೇ ನನ್ಗೆ ಶಕ್ತಿ ಇಲ್ಲ, ಅದರಲ್ಲಿ ಬೇರೆ ಮನೇಲಿ ಆಹಾರ ಇಲ್ಲ, ನನಗೆ ಹಾಕೊಳಕ್ ಬಟ್ಟೆ ಇಲ್ಲ, ನನ್ನ ಮನೇನೂ ಹಾಳಾಗಿದೆ, ಇಷ್ಟು ಎಷ್ಟಂತ ಕಷ್ಟ ಕೊಡ್ತಾನೆ ದೇವ್ರು, ಆ ದೇವ್ರಿಗೆ ಸಾಕು ಸಾಕು ಅಂತ ಹೇಳ್ಬಿಡಿ ಅಂತ. ಆಯ್ತು ನಾನು ಹೇಳ್ತೀನಿ ಅಂತ ಮುಂದೆ ಹೋಗ್ತಾನೆ. ಅಲ್ಲಿ ಒಬ್ಬ ಭಕ್ತ ಬರ್ತಾನೆ, ಅವನು ನಮಸ್ತೆ ಮಾಡ್ತಾನೆ. ನೀವು ದೇವ್ರ ಜೊತೆ ಮಾತಾಡ್ತೀರ ಅನ್ನೋದು ನಮ್ಗೆ ಗೊತ್ತಿದೆ, ದೇವ್ರಿಗೆ ನಾನು ಒಂದು ಮೆಸೇಜ್ ಕೊಡಿ ಅಂತ. ಏನು ಅಂತ? ಹಾಕಂತ ಹೇಳ್ರಿ. ಎಷ್ಟಂತ ನನಗೆ ಕೊಡ್ತಾರೆ, ತುಂಬಾ ಸುಖವಾಗಿದ್ದೀನಿ, ನನಗೆ ಒಳ್ಳೆ ಪರಿವಾರ ಕೊಟ್ಟಿದೆ, ಒಳ್ಳೆ ಮಕ್ಳನ್ನ ಕೊಟ್ಟಿದ್ದಾನೆ, ಒಳ್ಳೆ ಶ್ರೀಮಂತಿಕೆ ಇದೆ, ನನಗೆ ಖುಷಿಯಾಗಿದೆ, ಸಾಕು ಎಲ್ಲ ನಾವು ಸುಖನ ಅನ್ಭವಿಸ್ಬಿಟ್ಟಿದೆ, ಸಾಕಂತ ಹೇಳಿ ಇನ್ನು ಎಷ್ಟಂತ ಕೊಡ್ತಾರೆ ಅಂತ. ಸೊ ರಾತ್ರಿ ಈ ಸಾಧು ಮೆಡಿಟೇಷನ್ ಮಾಡ್ಬೇಕಾದ್ರೆ ಆ ದೇವ್ರಿಗೆ ಕನೆಕ್ಟ್ ಮಾಡಿದಾಗ ಇವತ್ತು ನನಗೆ ಭಕ್ತರು ಸಿಕ್ಕಿದ್ರು. ಒಬ್ಬ ಹೇಳ್ತಾ ಇದ್ದ, ದೇವ್ರಿಗೆ ಹೇಳು ನನಗೆ ಕೊಡು ಇನ್ನೂ ಬೇಕು ಅಂತ ಹೇಳ್ತಿದ್ದ. ಆದ್ರೆ ಇನ್ನೊಬ್ಬನು ಸಾಕು ಅಂತಿದ್ದ. ಏನ್ ಮಾಡ್ಬೇಕು ಅಂತ ಯಾರು ಆ ಬಡತನ ಅಂತಿದಾರಲ್ಲ ಅವನಿಗೆ ಈ ಆದಷ್ಟು ಏನೋ ಕೃತಜ್ಞತೆ ಸಲ್ಸಕ್ ಹೇಳು. ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳು. ಅವನಿಗೆ ಮೆಸೇಜ್ ಕಳಿಸು. ಏನೋ ಯಾರು ನನ್ನ ಲೈಫಲ್ಲಿ ಬಹಳ ಕಷ್ಟ ಇದೆ ಅಂತ ಹೇಳ್ತಿದ್ದಾನಲ್ಲ ಅವನಿಗೆ ಆ ನೆಗೆಟಿವ್ ಹೇಳೋದನ್ನ ಸ್ಟಾಪ್ ಮಾಡಿಸು. ಥ್ಯಾಂಕ್ ಯು ಅಂತ ಹೇಳಕ್ ಸ್ಟಾರ್ಟ್ ಮಾಡು. ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ, ಈ ತರ ಹೇಳಕ್ ಸ್ಟಾರ್ಟ್ ಮಾಡಿಸು. ಇನ್ನೊಬ್ಬ ಇದಾನಲ್ಲ ಅವನಿಗೆಲ್ಲ ಇದೆ, ಅವನಿಗೆ ಕೃತಜ್ಞತೆ ಸಲ್ಲಿಸೋದು ನಿಲ್ಸಕ್ ಹೇಳು ಅಂತ. ಅಂದ್ರೆ ಕೃತಜ್ಞತೆ ಅವನು ಸಲ್ಲಿಸ್ತಿದ್ದಾನೆ, ದೇವ್ರೆ ನೀನ್ ಎಲ್ಲದೂ ಕೊಟ್ಟಿದ್ಯಾ, ಥ್ಯಾಂಕ್ ಯು ಅಂದ್ರೆ ಜಾಸ್ತಿ ಬರುತ್ತೆ ನಿಮ್ ಲೈಫಲ್ಲಿ. ಆದ್ರೆ ನೀವೇನ್ ಮಾಡ್ತೀರಾ, ಬರೀ ಕಂಪ್ಲೇಂಟ್ಸ್ ಹೇಳ್ತೀರಾ. ಅವನಿಗೆ ಕಂಪ್ಲೇಂಟ್ ಸ್ಟಾಪ್ ಮಾಡಕ್ ಹೇಳು, ಇವನಿಗೆ ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್ ಸಲ್ಸಕ್ ಸ್ಟಾಪ್ ಮಾಡಕ್ ಹೇಳು. ಇವನು ಗ್ರಾಟಿಟ್ಯೂಡ್ ಸಲ್ಲಿಸ್ತಿದ್ದಾನೆ, ಕೃತಜ್ಞತನಾಗಿದ್ದಾನೆ ದೇವರಿಗೆ, ಅದಕ್ಕೆ ಅವನಿಗೆ ಹೆಚ್ಚೆಚ್ಚು ಸಿಗ್ತಾ ಹೋಗ್ತಿದೆ. ಇನ್ನೊಬ್ಬ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾನೆ, ಅದಕ್ಕೆ ಅವನಿಗೆ ಕಡಿಮೆ ಸಿಗ್ತಾ ಇದೆ. ಸೊ ಇವತ್ತಿನಿಂದ ನೀವು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಥ್ಯಾಂಕ್ ಯು ನನಗೊಂದು ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದಕ್ಕೆ. ಸರ್ ಕೊಟ್ಟಿದ್ದಾನೆ ಆಲ್ರೆಡಿ ಅಂತ ಹೇಳ್ರಿ. ಕೃತಜ್ಞತೆ ಸಲ್ಲಿಸ್ರಿ. ನಿಮ್ಗೆ ಗೊತ್ತಿಲ್ಲ ಇದ್ರ ಪವರು, ಸಿಕ್ಕಾಪಟ್ಟೆ ಪವರ್ ಇದೆ ಇದಕ್ಕೆ. ಆಯ್ತಾ? 21 ದಿನ ನನ್ನನ್ನು ನಂಬ್ರಿ. ಆಯ್ತಾ? ಸೊ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ಬೇಕು. ಮಾತಾಡ್ರಿ, ಈ ಬ್ರಹ್ಮಾಂಡ ಜೊತೆ ಮಾತಾಡ್ರಿ, ಆ ನಕ್ಷತ್ರ ಜೊತೆ ಮಾತಾಡ್ರಿ, ಆ ಚಂದ್ರ ಜೊತೆ ಮಾತಾಡ್ರಿ, ಆ ಸೂರ್ಯ ಜೊತೆ ಮಾತಾಡಿ, ಅಕ್ಕಪಕ್ಕ ಮರ ಜೊತೆ ಮಾತಾಡಿ, ಜನ ನಿಮ್ಗೆ ಹುಚ್ಚ ಅಂದ್ರೂ ಪರವಾಗಿಲ್ಲ, ಆ ಪಕ್ಷಿಗಳ ಜೊತೆ ಮಾತಾಡಿ. ಥ್ಯಾಂಕ್ ಯು ಅಂತ ಹೇಳಿ. ಅವರೆಲ್ಲ ನಿಮ್ಮ ಸಪೋರ್ಟ್ ಮಾಡ್ತಿದ್ದಾರೆ, ಅವರೆಲ್ಲ ನಿಮ್ಗೆ ಎನರ್ಜಿ ಕಳಿಸ್ತಾ ಇದ್ದಾರೆ. ಆಯ್ತಾ? ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇದು ರೂಲ್ ನಂಬರ್ 1. ಗ್ರಾಟಿಟ್ಯೂಡ್ ಬೆಳಗ್ಗೆ ಎದ್ದು ತಕ್ಷಣ ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ನೀವು ಈ ಗ್ರಾಟಿಟ್ಯೂಡ್ ನ ಹೇಳಿ, ಅಂದ್ರೆ ಕೃತಜ್ಞತೆನೆ ಸಲ್ಲಿಸಿ ಮಲಗಬೇಕು. ಅದು